ಮುಂದೆ ಬರ್ತಾರೆ ಅಂತ ಪ್ರಶಸ್ತಿ ಯಾವುದು ಅಂದರೆ, ಕೆಲವು ಕಲಾವಿದರು ವಿಮರ್ಶೆಗಳು ಎಲ್ಲದನ್ನೂ ಮೀರಿ ಬೆಳೆದು ಎಲ್ಲರ ಮೆಚ್ಚುಗೆಗಳನ್ನ ಗಳಿಸ್ತಾರೆ. ಅಂತಹ ಕಲಾವಿದರನ್ನ ಗೌರವಿಸುವಂತಹ ಸಮಯ. ಈಗ ಮುಂದಿನ ಪ್ರಶಸ್ತಿ ಬೆಸ್ಟ್ ಆಕ್ಟರ್ ಇನ್ ಕ್ರಿಟಿಕ್ಸ್. ಈ ಒಂದು ಪ್ರಶಸ್ತಿ ಯಾರು ಪಾಲಾಗ್ತದೆ ಅನ್ನೋದರ ಬಗ್ಗೆ ಒಂದು ಎವಿ ಇದೆ, ನೋಡೋಣ. ಎವಿ ಪ್ಲೀಸ್. ಚಿತ್ತಾರ ಕ್ರಿಟಿಕ್ ಅವಾರ್ಡ್. ಕನ್ನಡ ಚಿತ್ರರಂಗದಲ್ಲಿ ನಟನೆ ಜೊತೆಗೆ ನಿರ್ದೇಶನದಲ್ಲೂ ಯಶಸ್ಸು ಕಂಡು ತಮ್ಮ ಸರಳತೆಯ ಮೂಲಕವೇ ಅಭಿಮಾನಿಗಳಿಗೆ ಹತ್ತಿರವಾಗಿ ಡಾರ್ಲಿಂಗ್ ಪಟ್ಟ ಗಿಟ್ಟಿಸಿಕೊಂಡವರು. ಅಪ್ಪು ಜೊತೆ ಸಹನಟನಾಗಿ ಬಣ್ಣ ಹಚ್ಚಿಕೊಂಡು ಚಿತ್ರರಂಗಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟ ನಟ ನಮ್ಮ ನಿಮ್ಮ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ. ಜಾಕಿ ಮತ್ತು ಹುಡುಗರು ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯ ಗಮನ ಸೆಳೆದರು. ಮದರಂಗಿ ಮೂಲಕ ನಾಯಕನಾಗಿ ಬೆಳ್ಳಿ ತೆರೆಗೆ ಪರಿಚಯವಾಗಿ ಮೊದಲ ಚಿತ್ರದಲ್ಲೇ ಗೆದ್ದು ಹೊಸ ಭರವಸೆ ಮೂಡಿಸಿದರು. ಅಂದಿನಿಂದ ಇಂದಿನ ತನಕ ಹೊಸ ಚಿತ್ರಗಳ ಮೂಲಕ ಜನಮನ ಗೆಲ್ಲುತ್ತಲೇ ಇದ್ದಾರೆ. ನಾಯಕನ ಪಾತ್ರವಲ್ಲದೆ ದೊಡ್ಮನೆ ಹುಡುಗ ಚಿತ್ರದಲ್ಲಿ ನೆಗೆಟಿವ್ ರೋಲ್ನಲ್ಲಿಯೂ ಮಿಂಚಿದ್ರು. ಒಂದು ದೊಡ್ಡ ಗೆಲುವಿಗೆ ಹಂಬಲಿಸುತ್ತಿದ್ದ ಕೃಷ್ಣ ಲವ್ ಮಾಕ್ಟೇಲ್ ಚಿತ್ರ ನಿರ್ಮಿಸಿ ನಿರ್ದೇಶಿಸಿ ಭರ್ಜರಿ ಗೆಲುವು ಕಂಡ್ರು. ಅವರಿಗೆ ಸಾಥ್ ನೀಡಿದ್ದು ಮಡದಿ ಕಮ್ ನಾಯಕಿ ಮಿಲನ. ಕೃಷ್ಣ ಮತ್ತು ಮಿಲನ ಒಟ್ಟಿಗೆ ನಟಿಸಿದಾಗೆಲ್ಲ ಮ್ಯಾಜಿಕ್ ನಡೆದಿದೆ. ಡಾರ್ಲಿಂಗ್ ಕೃಷ್ಣ ನಟನೆಯ ಲಕ್ಕಿ ಮ್ಯಾನ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸ್ಪೆಷಲ್ ರೋಲ್ ಮಾಡಿ ಪದೇ ಪದೇ ಪವರ್ ಸ್ಟಾರ್ ಜೊತೆ ತೆರೆ ಹಂಚಿಕೊಂಡ ಲಕ್ಕಿ ಸ್ಟಾರ್ ಕೃಷ್ಣ ಪ್ರಸ್ತುತ ಕೌಸಲ್ಯ ಸುಪ್ರಜಾ ರಾಮ ಎಂಬ ಸೂಪರ್ ಹಿಟ್ ಸಿನಿಮಾ ನೀಡಿದ್ದಾರೆ. ಎಲ್ಲಾ ವರ್ಗದ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಡಾರ್ಲಿಂಗ್ ಕೃಷ್ಣ ಅವರಿಗೆ ಚಿತ್ತಾರ ಕ್ರಿಟಿಕ್ ಅವಾರ್ಡ್ 2024 ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಈ ವರ್ಷದ ಚಿತ್ತಾರ ಕ್ರಿಟಿಕ್ ಅವಾರ್ಡ್ ಹೋಗ್ತಾರೆ ನಮ್ಮ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ. ಬಲಿ ಚಪ್ಪಾಳೆ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ಬೆಸ್ಟ್ ಕ್ರಿಟಿಕ್ ಅವಾರ್ಡ್ ಮೇಲ್ ಡಾರ್ಲಿಂಗ್ ಕೃಷ್ಣ ಹೋಗ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸೊ ಹೇಗೆ ಅನಿಸ್ತಾರೆ ಡಾರ್ಲಿಂಗ್? ಖುಷಿ ಆಗ್ತದೆ. ಮೊದಲನೇದಾಗಿ ಇದನ್ನ ಐ ಥಿಂಕ್ ಶಶಾಂಕ್ ಸರ್ ಕೊಡಬೇಕು, ಯಾಕಂದ್ರೆ ಅಂತ ಒಂದು ಅದ್ಭುತವಾದ ಒಂದು ಪಾತ್ರ ಮತ್ತೆ ಒಂದು ಚಿತ್ರ ಕೊಟ್ಟಿದ್ದಕ್ಕೆ ಕೌಸಲ್ಯ ಸುಪ್ರಜಾ ರಾಮ. ತುಂಬಾ ಅಂದ್ರೆ ತುಂಬಾ ಖುಷಿ ಕೊಟ್ಟಂತ ಸ್ಕ್ರಿಪ್ಟ್ ನನಗದು. ಸೊ ಅದನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ಅವಾರ್ಡ್ ಕೊಟ್ಟಿರೋದಕ್ಕೆ ಚಿತ್ತಾರ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇತ್ತೀಚೆಗೆ ಈ ತರ ಪ್ರಶಸ್ತಿಗಳನ್ನ ತಗೊಂಡು ರೂಢಿ ಆಗಿದೆಯಾ? ಅಂದ್ರೆ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅಂತ ಅರ್ಥ. ಖುಷಿ ಆಗುತ್ತೆ. ಯಾವ ನಿರೀಕ್ಷೆಯಲ್ಲಿದ್ದೀರಾ ಮುಂದೆ? ನೀವು ಎಲ್ಲಿಗೆ ಬರ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಅಲ್ಲಲ್ಲ, ಅಂದ್ರೆ ಕೇಳ್ತಾ ಅಂದ್ರೆ ಒಂದು ದೊಡ್ಡ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ದೀರಾ ಅಂತ ಕೇಳಿದೆ. ಬರುತ್ತೆ, ಇನ್ನೊಂದು 2 ತಿಂಗಳಲ್ಲಿ ದೊಡ್ಡ ಪ್ರಶಸ್ತಿ ಬರುತ್ತೆ. 2 ತಿಂಗಳಲ್ಲಿ ಬರ್ತಾ ಇದೆಯಾ? ವೆರಿ ನೈಸ್. ನಿಜವಾಗ ಆ ಪ್ರಶಸ್ತಿ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಬಟ್ ಓಕೆ, ಎಲ್ರಿಗೂ ಮದುವೆ ಆದ ಮೇಲೆ ಒಂದು ಮಾಸ್ ಸಿನಿಮಾ ಮಾಡ್ತಾರೆ, ಏನೋ ಒಂದು ಸಾಮಾಜಿಕ ಸಿನಿಮಾ ಮಾಡ್ತಾರೆ, ಒಂದು ಒಳ್ಳೆ ಕಥೆ ಇರೋ ಸಿನಿಮಾ ಮಾಡ್ತಾರೆ. ಆದ್ರೆ ನೀವು ಮದುವೆ ಆದ ಮೇಲೆ ಬರೀ ಲವ್ ಸ್ಟೋರಿನೇ ಮಾಡ್ತಾ ಇದ್ರಲ್ಲ, ಹೆಂಗೆ? ಏನ್ ಸೀಕ್ರೆಟ್ ಇದು? ಹೆಸರೇನು ಹೇಳಿ? ಡಾರ್ಲಿಂಗ್ ಕೃಷ್ಣ. ಅಲ್ಲೇ ಇದೆಯಲ್ಲ ಸೀಕ್ರೆಟ್. ಅದು ಏನು ಒಂಥರ ಏನಾಗತ್ತೆ ಗೊತ್ತಾ, ಒಂದೊಂದ್ಸರಿ ಮನ್ಸಲ್ಲಿ ಎಲ್ಲೋ ಒಂಥರ ಕೊರಿಯತ್ತೆ. ಹಿಂಗೆ ಮದುವೆ ಆದ್ಮೇಲೆ ಈ ತರ ಸಿನಿಮಾಗಳಲ್ಲಿ ಎಷ್ಟು ವಯಸ್ಸು ತನಕ ಡಾರ್ಲಿಂಗ್ ಆಗಿರ್ಬೇಕು ಅಂತ ಆಸೆ? ನೋಡೋಣ, ಇನ್ನೊಂದು 4-5 ವರ್ಷ ಮಾಡೋಣ ಈ ತರ. ಆಮೇಲೆ ಈಗ ಆಲ್ರೆಡಿ ಸ್ವಲ್ಪ ಬೇರೆ ಬೇರೆ ಮಾಡ್ತಾ ಇದೀನಿ, ಹಂಗಾಗಿ ಈಗ ಸ್ವಲ್ಪ. ಆದ್ರೂ ಮನೆಯಲ್ಲಿ ಯಾವ ತರ ಇದೆ ಸಪೋರ್ಟ್ ಇದಕ್ಕೆ? ಅಂದ್ರೆ ಇಲ್ಲ ನೀವು ಯಜಮಾನ್ರೆ ನೀವು ಲವ್ ಸಿನಿಮಾನೇ ಮಾಡ್ಬೇಕು, ನೀವು ಹಿಂಗೆ ಡ್ಯೂಯೆಟ್ ಅಲ್ಲಿ ಸಾಂಗ್ ಇರ್ಬೇಕು, ಇದೇ ಆಸೆ ಪಡ್ತಾರ ಅವರು? ಅವ್ರಿಗೆ ಆಕ್ಚುಲಿ ರೊಮ್ಯಾಂಟಿಕ್ ಫಿಲ್ಮ್ಗಳು ಅವ್ರಿಗೂ ಇಷ್ಟ ಆಗುತ್ತೆ. ಈಗ ಸ್ವಲ್ಪ ಸಾಕು, ಎಷ್ಟು ಮಾಡ್ತೀರಾ ಅಂತ ಹೇಳಿದಾರೆ. ಆಯ್ತು ಅಂತ ಹೇಳಿದೀನಿ. ಅದೇ ಬೇರೆ ಹೀರೋನ್ ಜೊತೆ ರೊಮ್ಯಾನ್ಸ್ ಮಾಡೋದು ಸಾಕು ಅಂತಾರ, ಅಥವಾ ಅದೇ ಬೇರೆ ಹೀರೋನ್ ಜೊತೆ ಕಮ್ಮಿ ರೊಮ್ಯಾನ್ಸ್ ಮಾಡಿ ಅಂತ? ಯಾವ ತರ ಸಿನಿಮಾಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಡಾರ್ಲಿಂಗ್ ಕೃಷ್ಣ ಇಂದ ಮುಂದೆ? ಕೌಟುಂಬಿಕ ಚಿತ್ರಗಳು, ಸಾಮಾಜಿಕ ಚಿತ್ರಗಳು. ಇದು ಅದೇ ಅಲ್ವಾ ಇವಾಗ ಬಂದಿರೋದೆಲ್ಲ ಕೌಟುಂಬಿಕ ಸಾಮಾಜಿಕನೇ ತಾನೆ. ಇನ್ನೇನು ಹೊಸದಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಮಾಸ್ ಯಾವ್ದಾರ ಮಾಡ್ಬೋದಾ? ಮಾಸ್ ಇನ್ನು ಶಶಾಂಕ್ ಸರ್ ಜೊತೆ ಇನ್ನೊಂದು ಚಿತ್ರ ಮಾಡ್ತಾ ಇದೀನಿ, ಅದು ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಸ್ ಸರ್ ಇರುತ್ತೆ. ವೆರಿ ನೈಸ್. ಬಟ್ ಖಂಡಿತವಾಗ್ಲೂ ಈಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್.
ಅಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳು ಬರಲಿ, ಇದನ್ನ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.